ನಮಸ್ಕಾರ ಸ್ನೇಹಿತರೆ. ಇವತ್ತು ನಿದ್ರೆ ಬರಲ್ಲ, ರಾತ್ರಿ ಆದರೆ ನಿದ್ರೆ ಬರಲ್ಲ ಅನ್ನೋ ಸಮಸ್ಯೆ ತುಂಬ ಜನಕ್ಕಿದೆ. ಆ ಸಮಸ್ಯೆ ನಿವಾರಣೆಗೆ ಕೆಲವು ಮುದ್ರೆಗಳು ಮತ್ತು ಪ್ರಾಣಾಯಾಮಗಳನ್ನ ತಿಳಿಸ್ತೀನಿ. ಈಗ ಮಾಡ್ತಾ ಇರೋದು ಹಾಕಿನಿ ಮುದ್ರ. ನೋಡಿ, ಎಲ್ಲ ಬೆರಳುಗಳನ್ನ ಜಸ್ಟ್ ಟಿಪ್ಪಿಗೆ ಟಚ್ ಮಾಡಿ ನಿಮ್ಮ ಎದೆ ಭಾಗದಲ್ಲಿ ಅಷ್ಟು ಎದೆ ಮುಂಭಾಗಕ್ಕೆ ಇಟ್ಕೊಂಡು 5 ನಿಮಿಷ ಕಣ್ಣು ಮುಚ್ಕೊಂಡು ಆ ಬೆರಳುಗಳ ತುದಿನ ಮಾತ್ರ ಗಮನಿಸ್ತಾ ಕೂತ್ಕೋಬೇಕು. 5 ನಿಮಿಷಗಳ ಕಾಲ ಕೂತ್ಕೊಂಡಿರಬೇಕು. ಜಾಸ್ತಿ ಅದುಂಬಾರ್ದು. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ನರಮಂಡಲಗಳಲ್ಲಿ ನರ ಶಾಂತ ಆಗುತ್ತೆ, ಸಂಪೂರ್ಣ ರೆಸ್ಟ್ ಸ್ಥಿತಿಗಲ್ಲಿರ್ತದೆ. ರೆಸ್ಟಾಗಿದ್ದಾಗೇನು ನಿಮ್ಮ ನಿದ್ದೆ ತಾನಾಗಿ ಬರುತ್ತೆ. ನಿಮಗೆ ಆಲೋಚನೆಗಳು ಜಾಸ್ತಿ ಬರಲ್ಲ, ಟೆನ್ಷನ್ ಇರಲ್ಲ, ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ರಾತ್ರಿ ನಿದ್ರೆ ಮಾಡುವಾಗ ಕನಸುಗಳು ಅಥವಾ ಟೆನ್ಷನ್ನೋ ಮಾತ್ರೆ ತಗೊಳ್ಳೋ ಅಂಥದ್ದು ಅದು ಯಾವುದೇ ಅವಶ್ಯಕತೆ ಇಲ್ದಲೇ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು. ಇದರ ಹೆಸರು ಹಾಕಿನಿ ಮುದ್ರಾ ಅಂತ. ನೆಕ್ಸ್ಟು ಶಕ್ತಿ ಮುದ್ರಾ. ನಿಮ್ಮ ಹೆಬ್ಬೆರಳಿಂದ ತೋರು ಬೆರಳು ಮತ್ತು ಮಧ್ಯ ಬೆರಳುಗಳನ್ನ ಅದ್ಮಿ ನಿಮ್ಮ ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಜೋಡಿಸಿ ನಿಮ್ಮ ಎದೆ ಮುಂಭಾಗಕ್ಕೆ ಇಡಬೇಕು. ಈ ಮುದ್ರನೂ ಅಷ್ಟೇ. ಈ ಶಕ್ತಿ ಮುದ್ರನ, ಹಾಕಿನಿ ಮುದ್ರನ 5 ನಿಮಿಷ ಮಾಡಿದ್ರೆ ಸಾಕು. ಆದರೆ ಈ ಶಕ್ತಿ ಮುದ್ರನ ನೀವು ಇಲ್ಲ ಅಂದ್ರೂ 15 ನಿಮಿಷಗಳ ಕಾಲ ಮಾಡಬೇಕು. ಅಂದರೆ ನಿಮ್ಮ ನಿದ್ರಾಹೀನತೆಯ ತೀವ್ರತೆ ಎಷ್ಟಿದೆ, ಅಂದರೆ ಆ ಪ್ರಾಬ್ಲಮ್ ಎಷ್ಟರ ಮಟ್ಟಿಗಿದೆ ಅದ್ರ ಮೇಲೆ ಈ ಮುದ್ರೆಗಳನ್ನ ಮಾಡಬೇಕಾಗತ್ತೆ. ನಿಮಗೆ ಅತಿಯಾಗಿ ಟ್ಯಾಬ್ಲೆಟ್ ತಗೊಂಡ್ರೇ ನಿದ್ರೆ ಬರೋದು ಅನ್ನೋ ಪರಿಸ್ಥಿತಿ ಇದ್ದರೆ ನೀವು ಶಕ್ತಿ ಮುದ್ರೆನ 15 ನಿಮಿಷಗಳ ಕಾಲ ಮಾಡಬೇಕಾಗತ್ತೆ. ಈ 15 ನಿಮಿಷಗಳ ಕಾಲ ನಿಮ್ಮ ಶಕ್ತಿ ಅಂದರೆ ನಿಮ್ಮ ವೀಕ್ನೆಸ್ ಏನಿರ್ತದೆ ಅದು ಕಡಿಮೆ ಆಗುತ್ತೆ. ನಿಮ್ಮ ನರಮಂಡಲದಲ್ಲಿ ತೇಜಸ್ಸು, ಚೇತರಿಕೆ, ಚೈತನ್ಯ ತುಂಬುತ್ತೆ. ಈ ಶಕ್ತಿ ಮುದ್ರೆನ ನೀವು ಮಾಡಬೇಕು. ನಿದ್ರಾಹೀನತೆಗೆ ಇದು ತುಂಬ ಒಳ್ಳೆಯದು. ಅದಾದ ನಂತರ ಚಂದ್ರಭೇದನನ ಮಾಡಬೇಕು. ಅಂದರೆ ಪ್ರಾಣಾಯಾಮ. ಮೊದಲಿಗೆ ನಿಮ್ಮ ಹೆಬ್ಬೆರಳಿಂದ ನಿಮ್ಮ ಬಲಭಾಗದ ಮೂಗಿನ ಹೊಳ್ಳೆಯನ್ನು ಮುಚ್ಕೋಬೇಕು. ಎಡಭಾಗದಿಂದ ಉಸಿರನ್ನು ಎಳ್ಕೋಬೇಕು. ನಿಮ್ಮ ಎಡಭಾಗದಲ್ಲಿ ಉಸಿರನ್ನು ಎಳ್ಕೊಂಡು ಬಿಡಿ, ಮತ್ತೆ ಕ್ಲೋಸ್ ಮಾಡಿ, ಮತ್ತೆ ಎಳಿರಿ, ಮತ್ತೆ ಬಿಡಿ. ನೋಡಿ, ಬಲಭಾಗದಲ್ಲಿ ಹೆಬ್ಬೆರಳನ್ನ ಮುಚ್ತಿದ್ದೀರಿ, ಎಡಭಾಗದಲ್ಲಿ ಉಸಿರೆಳೆದು ಬಲಭಾಗದಲ್ಲಿ ಬಿಡ್ತೀರಿ, ಮತ್ತೆ ಮುಚ್ತೀರಿ. ನೋಡಿ, ಕಂಟಿನ್ಯೂ. ಹೆಬ್ಬೆರಳು ಬಲಗೈ ಬಲಭಾಗ, ಕಿರು ಉಂಗುರದ ಬೆರಳು ಎಡಭಾಗ. ಇದು ಚಂದ್ರಭೇದನ. ಈ ಚಂದ್ರಭೇದನ ಮಾಡುವಾಗ ಏನಾಗುತ್ತೆ, ನಿಮ್ಮ ಮನಸ್ಸು, ನಿಮ್ಮ ಬ್ರೈನ್ ಕೂಲ್ ಆಗುತ್ತೆ. ಚಂದ್ರಭೇದನ ಅಂದರೆ ನಮ್ಮ ಮನಸ್ಸು, ನಮ್ಮ ಶರೀರನ ತಂಪು ಮಾಡೋದು. ತಂಪಾದಾಗ ನಾವು ಉದ್ವೇಗದಿಂದ ಕಡಿಮೆ ಆಗ್ತೀವಿ, ಉದ್ವೇಗ ಕಡಿಮೆ ಆಗುತ್ತೆ. ಆಗ ನಿಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾಡಿ ಶೋಧನ. ಅದರಲ್ಲೇ ನಾಡಿ ಶೋಧನ ಮುಂದುವರಿಸಿ ಎಡಗಡೆ ಉಸಿರೆಳೆದು ಬಲಗಡೆ ಬಿಡಬೇಕು, ಮತ್ತೆ ಬಲಗಡೆ ಉಸಿರೆಳೆದು ಎಡಗಡೆ ಬಿಡಬೇಕು, ಮತ್ತೆ ಎಡಗಡೆ ಉಸಿರೆಳ್ಕೊಳ್ಳಿ, ಬಲಗಡೆ ಬಿಡಿ. ಇದನ್ನು ನಿಧಾನವಾಗಿ ಮಾಡಿ, ನಿಧಾನವಾದ ಗತಿಯಲ್ಲಿ ಉಸಿರೆಳ್ಕೊಳ್ಳೋದು ಉಸಿರು ಬಿಡೋದು ಮಾಡ್ತಾ ಬನ್ನಿ. ಈ ನಾಡಿ ಶೋಧನ ನಿಮ್ಮ ಸಂಪೂರ್ಣ ನಾಡಿಗಳನ್ನ ಇದು ಶಾಂತ ಮಾಡುತ್ತೆ, ಚೇತರಿಕೆ ಕೊಡುತ್ತೆ, ಚೈತನ್ಯನ ತುಂಬುತ್ತೆ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದ್ದಾವೆ ಅಂತ ಹೇಳ್ತಾರೆ. ಆ 72,000 ನಾಡಿಗಳಿಗೂ ಶಕ್ತಿಯನ್ನು ತುಂಬುತ್ತೆ ಇದು ನಾಡಿ ಶೋಧನ. ಇದಾದ ನಂತರ ಭ್ರಾಮರಿ ಪ್ರಾಣಾಯಾಮ. ಈ ನಾಡಿ ಶೋಧನ ಮಾಡುವಾಗ ಏನಾಗಬೇಕು ಅಂದರೆ, ನೀವು ಯಾವ ರೀತಿ ಎಡಗಡೆ ಶುರು ಮಾಡಿರ್ತೀರೋ ಎಡಗಡೆ ಬಿಟ್ಟೇ ನಿಲ್ಲಿಸ್ಬೇಕು. ಎಡಗಡೆ ಉಸಿರು ಬಿಟ್ಟು ನಾಡಿ ಶೋಧನ ನಿಲ್ಲಿಸಿ, ಸ್ವಲ್ಪ ಹೊತ್ತು ಅದ್ರ ಫೀಲ್ ಮಾಡಿ, ನಂತರ ಭ್ರಾಮರಿ ಪ್ರಾಣಾಯಾಮನ ಶುರು ಮಾಡಬೇಕಾಗತ್ತೆ. ಭ್ರಾಮರಿ ಪ್ರಾಣಾಯಾಮ ಶುರು ಮಾಡುವಾಗ ಹೇಗೆ ಅಂದರೆ, ನಿಮ್ಮ ಕಿವಿಯಲ್ಲಿ ಒಂದು ಮುಚ್ಚಳ ಟೈಪ್ ಇರುತ್ತೆ. ಆ ಮುಚ್ಚಳನ ಕಿವಿ ಒಳಗಡೆ ಮುಚ್ಚಬೇಕು. ಅದಾದ ನಂತರ ಕಿರುಬೆರಳು ಮೂಗತ್ರ, ಉಂಗುರದ ಬೆರಳು ಮೂಗಿನ ಮಧ್ಯ, ನಿಮ್ಮ ಮಧ್ಯದ ಬೆರಳು ಕಣ್ಣಿನ
ಮಧ್ಯದ ಕಣ್ಣಿನ ತುದಿ ಭಾಗದಲ್ಲಿ ನಿಮ್ಮ ಕೈಗೊಂದು ಸಣ್ಣದಾಗಿ ಒಂದು ಗಂಟು ಥರ ಸಿಗುತ್ತೆ, ಅದನ್ನು ನೀವು ಅಮ್ಕೋಬೇಕಾಗತ್ತೆ. ಅದನ್ನು ಅಮ್ಕಿ ಪ್ರೆಸ್ ಮಾಡಿ ನೀವು ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಯಾವ ರೀತಿ ಅಂದರೆ ಉಸಿರು ಎಳ್ಕೋಬೇಕು, ಒಳಗಡೆ ದುಂಬಿ ಸೌಂಡ್ ಮಾಡೋ ಥರ ಮಾಡಬೇಕು. ಮತ್ತೊಮ್ಮೆ ಉಸಿರೊಳಗೆ ದುಂಬಿ, ಈ ರೀತಿ ಈ ಭ್ರಾಮರಿ ಪ್ರಾಣಾಯಾಮನ ನೀವು 10ರಿಂದ 12 ಬಾರಿ ಮಾಡಬೇಕು. ಈ ರೀತಿ 12 ಬಾರಿ ಮಾಡಿ ನೀವು ಕೊನೆಯಲ್ಲಿ ಶವಾಸನದಲ್ಲಿ ಮಲ್ಕೊಂಡು ಆ ಭ್ರಾಮರಿ ಪ್ರಾಣಾಯಾಮದ ಆ ಗುನುಗುವಿಕೆ, ಆ ಒಂದು ತಲೆಯಲ್ಲಿರುವ ನೆಮ್ಮದಿ ಅದನ್ನು ಅನುಭವಿಸ್ದ ನೀವು ಶವಾಸನದಲ್ಲಿ ನಿದ್ದೆ ಮಲ್ಕೊಂಡ್ರೆ ಸಾಕು, ನೀವು ನಿದ್ದೆಗೆ ಜಾರಿರ್ತೀರಿ. ಇದು ನಿದ್ರಾಹೀನತೆಗೆ ಬೇಕಾದ ಉಪಾಯಗಳು, ಮುದ್ರೆಗಳು ಮತ್ತು ಪ್ರಾಣಾಯಾಮ. ಥ್ಯಾಂಕ್ ಯು.